ओम नमः शिवाय। भारत माता ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 2/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಸೇವಾದಾರಿ ಮಕ್ಕಳೇ, ಯಾವುದೇ ಮಠ ಪಂಥದವರು ದೇವತೆಗಳಾಗಲು ಸಾಧ್ಯವಿಲ್ಲ. ಮೊದಲು ಬ್ರಾಹ್ಮಣರಾಗದೆ ದೇವತೆಗಳಾಗುವುದು ಹೇಗೆ? ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಆಗುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ. ಎಲ್ಲರಿಗೂ ಪುರುಷಾರ್ಥವನ್ನು ಮಾಡಿಸಬೇಕು. ಓಂ ನಮಃ ಶಿವಾಯ್. ಆತ್ಮಿಕ ತಂದೆ ಬ್ರಹ್ಮಾರವರ ಮೂಲಕ ಸಲಹೆ ಕೊಡುತ್ತಿದ್ದಾರೆ. ನೆನಪು ಮಾಡಿದರೆ ಹೀಗೆ ಆಗುತ್ತೀರಿ. ಸತೋಪ್ರಧಾನರಾಗಿ ತಮ್ಮ ಸ್ವರ್ಗದ ರಾಜ್ಯದಲ್ಲಿ ಪ್ರವೇಶ ಮಾಡುತ್ತೀರಿ. ಇದು ಕೇವಲ ನಿಮಗೆ ಹೇಳುತ್ತಿಲ್ಲ, ಬದಲಾಗಿ ಈ ಧ್ವನಿಯು ಇಡೀ ಭಾರತಕ್ಕೆ ಅಷ್ಟೇ ಏಕೆ, ವಿದೇಶಗಳಿಗೂ ಸಹ ಈ ಧ್ವನಿ ಎಲ್ಲರ ಬಳಿ ತಲುಪುತ್ತದೆ. ಅನೇಕರಿಗೆ ಸಾಕ್ಷಾತ್ಕಾರವೂ ಆಗುತ್ತದೆ. ಯಾರ ಸಾಕ್ಷಾತ್ಕಾರವಾಗುತ್ತದೆ ಎನ್ನುವುದನ್ನು ಬುದ್ಧಿಯಿಂದ ಯೋಚಿಸಬೇಕು. ತಂದೆ ಬ್ರಹ್ಮಾರವರ ಮೂಲಕವೇ ಸಾಕ್ಷಾತ್ಕಾರ ಮಾಡಿಸಿ ಹೇಳುತ್ತಾರೆ. ಪ್ರಿನ್ಸ್ ಆಗಬೇಕೆಂದರೆ ಬ್ರಹ್ಮ ಅಥವಾ ಬ್ರಾಹ್ಮಣರ ಬಳಿ ಹೋಗಿ. ಯುರೋಪ್ ನಿವಾಸಿಗಳು ಸಹ ಇದನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ. ಭಾರತವು ಸ್ವರ್ಗ ಆಗಿದ್ದಾಗ ಯಾರ ರಾಜ್ಯವಿತ್ತು ಎಂದು ಯಾರಿಗೂ ಸಂಪೂರ್ಣವಾಗಿ ಗೊತ್ತಿಲ್ಲ. ಭಾರತವೇ ಸ್ವರ್ಗವಾಗಿತ್ತು. ಈಗ ನೀವು ಎಲ್ಲರಿಗೂ ತಿಳಿಸುತ್ತಿದ್ದೀರಿ, ಇದು ಸಹಜ ರಾಜಯೋಗವಾಗಿದೆ. ಇದರಿಂದ ಭಾರತವು ಸ್ವರ್ಗ ಅಥವಾ ಹೆವೆನ್ ಆಗುತ್ತದೆ. ವಿದೇಶದವರ ಬುದ್ಧಿ ಆದರೂ ಸ್ವಲ್ಪ ಚೆನ್ನಾಗಿದೆ. ಅವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲಿಯವರ ಬುದ್ಧಿಯಂತೂ ಸಂಪೂರ್ಣ ತಮೋ ಪ್ರಧಾನವಾಗಿದೆ. ಹಾಗಾದರೆ ಈಗ ಸೇವಾದಾರಿ ಮಕ್ಕಳು ಏನು ಮಾಡಬೇಕು? ಅವರಿಗೆ ಡೈರೆಕ್ಷನ್ಸ್ ಕೊಡಬೇಕಾಗುತ್ತದೆ. ಮಕ್ಕಳಿಗೆ ಪ್ರಾಚೀನ ರಾಜಯೋಗವನ್ನು ಕಲಿಸಬೇಕು. ನಿಮ್ಮ ಬಳಿ ಮ್ಯೂಸಿಯಂ, ಚಿತ್ರ ಪ್ರದರ್ಶನ ಇತ್ಯಾದಿಗಳಲ್ಲಿ ಅನೇಕರು ಬರುತ್ತಾರೆ. ಇದು ತುಂಬಾ ಒಳ್ಳೆಯ ಕಾರ್ಯ ಎಂದು ಅಭಿಪ್ರಾಯ ಬರೆಯುತ್ತಾರೆ. ಆದರೆ ಸ್ವತಃ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸ್ವಲ್ಪ ಏನಾದರೂ ಟಚ್ ಆದರೆ ಬರುತ್ತಾರೆ. ಆದರೂ ಬಡವರು ತಮ್ಮ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳುತ್ತಾರೆ. ಅರ್ಥ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಾರೆ. ಶ್ರೀಮಂತರಿಗಂತೂ ಪುರುಷಾರ್ಥ ಮಾಡುವುದೇ ಇಲ್ಲ. ದೇಹಾಭಿಮಾನ ತುಂಬಾ ಇದೆಯಲ್ಲವೇ? ಆದ್ದರಿಂದ ಡ್ರಾಮಾದ ಅನುಸಾರ ಬಾಬಾ ದಂಡನೆ ನೀಡಿದಂತಾಗಿದೆ. ಆದರೂ ಅವರ ಮೂಲಕ ಧ್ವನಿ ಮಾಡಿಸಬೇಕಾಗುತ್ತದೆ. ವಿದೇಶದವರು ಈ ಜ್ಞಾನವನ್ನು ಬಯಸುತ್ತಾರೆ. ಕೇಳಿ ತುಂಬಾ ಸಂತೋಷ ಪಡುತ್ತಾರೆ. ಸರ್ಕಾರದ ಅಧಿಕಾರಿಗಳು ಹಿಂದೆ ಎಷ್ಟು ಪರಿಶ್ರಮ ಪಡುತ್ತೀರಿ, ಆದರೆ ಅವರಿಗೆ ಬಿಡುವೇ ಇಲ್ಲ. ಒಂದು ವೇಳೆ ಮನೆಯಲ್ಲಿ ಕುಳಿತೆ ಸಾಕ್ಷಾತ್ಕಾರವಾದರೂ ಬುದ್ಧಿಗೆ ಬರುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ಬಾಬಾ ಸಲಹೆ ಕೊಡುತ್ತಾರೆ. ಒಳ್ಳೆಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನಂತರ ಅವುಗಳ ಒಂದು ಪುಸ್ತಕವನ್ನು ತಯಾರಿಸಿ ಸಲಹೆ ಕೊಡಬಹುದು. ನೋಡಿ, ಎಲ್ಲರಿಗೂ ಇದು ಎಷ್ಟು ಇಷ್ಟವಾಗುತ್ತದೆ. ವಿದೇಶದವರು ಅಥವಾ ಭಾರತವಾಸಿಗಳೂ ಸಹ ಸಹಜ ರಾಜಯೋಗವನ್ನು ತಿಳಿಯಲು ಬಯಸುತ್ತಾರೆ. ಸ್ವರ್ಗದ ದೇವಿ ದೇವತೆಗಳ ರಾಜ್ಯವು ಸಹಜ ರಾಜಯೋಗದಿಂದ ಭಾರತಕ್ಕೆ ಪ್ರಾಪ್ತವಾಗುತ್ತದೆ. ಹಾಗಾದರೆ ಈ ಮ್ಯೂಸಿಯಂ ಅನ್ನು ಗವರ್ನಮೆಂಟ್ ಹೌಸ್ ಒಳಗೆ ಏಕೆ ಹಾಕಬಾರದು? ಎಲ್ಲಿ ಸಂಘಟನೆಗಳು ನಡೆಯುತ್ತಿರುತ್ತವೆಯೋ ಅಲ್ಲಿ ಈ ಮ್ಯೂಸಿಯಂ ಅನ್ನು ಹಾಕಿರಿ. ಈ ವಿಚಾರಗಳು ಮಕ್ಕಳ ಬುದ್ಧಿಯಲ್ಲಿ ಬರಬೇಕು. ಈಗ ಸಮಯ ಹಿಡಿಯುತ್ತದೆ. ಈಗ ಅಷ್ಟು ನಮ್ರ ಬುದ್ಧಿಯವರಾಗಿರುವುದಿಲ್ಲ. ಬುದ್ಧಿಗೆ ಗಾಡ್ರೇಜ್ ಬೀಗ ಹಾಕಲಾಗಿದೆ. ಈಗ ಧ್ವನಿ ಹೊರಟರೆ ಕ್ರಾಂತಿಯೇ ಆಗುತ್ತದೆ. ಹೌದು, ಆಗಲೇಬೇಕಿದೆ. ಅವರಿಗೆ ಹೇಳಿ, ಸರ್ಕಾರದ ಹೌಸ್ನಲ್ಲಿಯೂ ಮ್ಯೂಸಿಯಂ ಇದ್ದರೆ ಅನೇಕ ವಿದೇಶದವರು ಬಂದು ನೋಡುತ್ತಾರೆ. ವಿಜಯವಂತೂ ಮಕ್ಕಳದ್ದೇ ಆಗುವುದು ನಿಶ್ಚಿತವಿದೆ. ಆದ್ದರಿಂದ ವಿಚಾರಗಳು ನಡೆಯಬೇಕು. ದೇಹಿ ಅಭಿಮಾನಿಗಳಿಗೆ ಮಾತ್ರ ಇಂತಹ ವಿಚಾರಗಳು ಬರುತ್ತವೆ. ಏನು ಮಾಡಬೇಕು? ಇದರಿಂದ ಆ ಬಡಪಾಯಿಗಳಿಗೆ ತಿಳಿಯಲಿ ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆಯಲಿ. ನಾವು ಬರೆಯುತ್ತೇವೆ ಕೂಡ, ಯಾವುದೇ ಕಾಸಿನ ಖರ್ಚಿಲ್ಲದೆ. ಆದ್ದರಿಂದ ಬರುವಂತಹ ಗಣ್ಯ ವ್ಯಕ್ತಿಗಳಿಗೆ ಸಲಹೆ ಕೊಡಬೇಕು. ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಉದ್ಘಾಟನೆಗೆ ಬರುತ್ತಾರೆ. ನಂತರ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಕೂಡ ಬರುತ್ತಾರೆ. ಏಕೆಂದರೆ ಅವರಿಗೆ ಹೋಗಿ ತಿಳಿಸುತ್ತಾರೆ, ಇದು ಅದ್ಭುತ ಜ್ಞಾನವಾಗಿದೆ ಎಂದು. ಸುಪ್ರೀಂ ಶಾಂತಿಯು ಹೀಗೆ ಸ್ಥಾಪನೆಯಾಗಬೇಕಿದೆ. ಎಲ್ಲರೂ ತಲೆಬಾಗುತ್ತಾರೆ. ತಿಳುವಳಿಕೆಯು ತಲೆಬಾಗುವಂತಿರಬೇಕು. ಇಂದು ಬಾಗದಿದ್ದರೆ ನಾಳೆ ಬಾಗುತ್ತಾರೆ. ಬಾಬಾ ಹೇಳುತ್ತಿರುತ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಬಳಿ ಹೋಗಿ, ಮುಂದೆ ಹೋಗಿ. ಇವರೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಹೇಗೆ ಮದುವೆಗಳಿಗಾಗಿ ಕಲ್ಯಾಣ ಮಂಟಪಗಳನ್ನು ನಿರ್ಮಿಸುತ್ತಾರೋ
ಎಷ್ಟು ದೊಡ್ಡ ವ್ಯಕ್ತಿಗಳು ಅಷ್ಟು ದೊಡ್ಡ ಹಾಲ್ಗಳಲ್ಲಿ ಮದುವೆ. ಇದು ಕಗ್ಗೋಲೆಯ ಸಮಾರಂಭವಾಗಿದೆ. ಆದ್ದರಿಂದ ಅವರಿಗೂ ನಿಧಾನವಾಗಿ ತಿಳಿಸಬೇಕಾಗುತ್ತದೆ. ಇವರ ಟ್ರಸ್ಟಿಗಳು ಸಹ ಒಬ್ಬೊಬ್ಬರು ಒಂದೊಂದು ತರಹ ಇರುತ್ತಾರೆ. ಬಾಂಬೆಯಲ್ಲಿ ಲಕ್ಷ್ಮೀನಾರಾಯಣರ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿದ್ದರು. ನಂತರ ಮದುವೆಗಳು ಅಷ್ಟಾಗಿ ನಡೆಯುವುದಿಲ್ಲ ಎಂದು ನೋಡಿ ಹೋಟೆಲ್ನವರಿಗೆ ಆ ಹಾಲನ್ನು ಕೊಟ್ಟು ಬಿಟ್ಟರು. ಅದು ಕೂಡ ಕೆಟ್ಟ ಕೆಲಸವೇ? ಲಕ್ಷ್ಮೀನಾರಾಯಣರ ದೇವಸ್ಥಾನದಲ್ಲಿ ಹೋಟೆಲ್ ಮನುಷ್ಯರ ಬುದ್ಧಿ ಸಂಪೂರ್ಣ ತಮೋಪ್ರಧಾನವಾಗಿದೆಯಲ್ಲವೇ? ಅದಕ್ಕೆ ಇಂತಹ ಕೆಲಸಗಳನ್ನು ಮಾಡುತ್ತಾರೆ. ದಿನದಿಂದ ದಿನಕ್ಕೆ ತಮೋಪ್ರಧಾನವಾಗುತ್ತಾ ಹೋಗುತ್ತಿದ್ದಾರೆ. ನೀವು ತಿಳಿಸಲು ಪ್ರಯತ್ನಿಸುತ್ತೀರಿ, ಈ ಕಗ್ಗೋಲೆ ಮಾಡುವ ಕೆಲಸವನ್ನೆಲ್ಲ ನಿಲ್ಲಿಸಿ ಎಂದು. ನಿಮ್ಮ ಉನ್ನತಿ ಮಾಡಿಕೊಳ್ಳಿ, ಪತಿತರನ್ನಾಗಿ ಮಾಡುವುದನ್ನು ನಿಲ್ಲಿಸಿ. ತಂದೆ ಬಂದಿರುವುದು ಪವಿತ್ರ ದೇವತೆಗಳನ್ನಾಗಿ ಮಾಡಲು. ಕೊನೆಗೆ ಆ ದಿನವೂ ಬರುತ್ತದೆ. ಸರ್ಕಾರದ ಹೌಸ್ನಲ್ಲಿಯೂ ಮ್ಯೂಸಿಯಂ ಇರುತ್ತದೆ. ತಾತ್ಕಾಲಿಕವಾಗಿ ಆಗಿದೆಯಲ್ಲವೇ? ಹಾಗಾದರೆ ಇದನ್ನು ಕಾಯಂ ಆಗಿ ಏಕೆ ಮಾಡಬಾರದು ಎಂದು ತಿಳಿಸಲಾಗುತ್ತದೆ. ಯಾವಾಗ ಅನೇಕರ ಅಭಿಪ್ರಾಯ ಸಿಗುತ್ತದೆಯೋ ಅವರಿಗೆ ಹೇಳಿ, ಖರ್ಚನ್ನಂತೂ ನಾವೇ ಮಾಡುತ್ತೇವೆ, ಗವರ್ನಮೆಂಟ್ ಇದಕ್ಕಂತೂ ಎಂದಿಗೂ ಹಣ ಕೊಡುವುದಿಲ್ಲ. ಮಕ್ಕಳಾದ ನೀವು ಹೇಳುತ್ತೀರಿ, ನಾವು ನಮ್ಮ ಸ್ವಂತ ಖರ್ಚಿನಿಂದ ಪ್ರತಿಯೊಂದು ಗವರ್ನಮೆಂಟ್ ಹೌಸ್ನಲ್ಲಿ ಈ ಮ್ಯೂಸಿಯಂ ಹಾಕಬಹುದು. ಒಂದು ದೊಡ್ಡ ಗವರ್ನಮೆಂಟ್ ಹೌಸ್ನಲ್ಲಿ ಮ್ಯೂಸಿಯಂ ಆದರೆ ನಂತರ ಎಲ್ಲವೂ ವ್ಯವಸ್ಥೆಯಾಗುತ್ತದೆ. ನಂತರ ತಿಳಿಸುವವರು ಸಹ ಅವಶ್ಯವಾಗಿ ಬೇಕು. ಅವರಿಗೆ ಹೇಳಿ, ಸಮಯ ನಿಗದಿಪಡಿಸಿ. ಯಾರಾದರೂ ಬಂದು ದಾರಿ ತೋರಿಸುತ್ತಾರೆ. ನಾವು ಯಾವುದೇ ಕಾಸಿನ ಖರ್ಚಿಲ್ಲದೆ ಹೆವೆನ್ಗೆ ಹೋಗುವ ದಾರಿಯನ್ನು ತೋರಿಸುತ್ತೇವೆ. ಮುಂದೆ ಇದು ಆಗಲೇಬೇಕಿದೆ. ಆದರೆ ತಂದೆ ಮಕ್ಕಳನ್ನು ದೂರದರ್ಶಿಗಳನ್ನಾಗಿ ಮಾಡುತ್ತಾರೆ. ಯಾವ ಒಳ್ಳೆಯ ಮಕ್ಕಳು ತಮ್ಮನ್ನು ಮಹಾವೀರರೆಂದು ತಿಳಿದುಕೊಳ್ಳುತ್ತಾರೋ ಅವರನ್ನೇ ಮಾಯೆಯು ಮೂಗಿನಿಂದ ಹಿಡಿಯುತ್ತದೆ. ಅರ್ಧ ಕಚ್ಚಾ ಇರುವವರನ್ನು ಅವಶ್ಯವಾಗಿ ಸೋಲಿಸುತ್ತದೆ. ಯಾರು ದೇಹಾಭಿಮಾನಕ್ಕೆ ಬರುತ್ತಾರೋ ಅವರನ್ನು ಮೂಗಿನಿಂದ ಹಿಡಿಯುತ್ತದೆ. ತುಂಬಾ ಎತ್ತರದ ಗುರಿಯಾಗಿದೆ. ತುಂಬಾ ಎಚ್ಚರಿಕೆ ವಹಿಸಬೇಕು. ಬಾಕ್ಸಿಂಗ್ ಕಡಿಮೆ ಏನಲ್ಲ, ಇದು ಅತಿ ದೊಡ್ಡ ಬಾಕ್ಸಿಂಗ್ ಆಗಿದೆ. ರಾವಣನನ್ನು ಗೆಲ್ಲುವ ಯುದ್ಧದ ಮೈದಾನವಿದು. ಸ್ವಲ್ಪ ದೇಹಾಭಿಮಾನ ಬಂದರೂ ನಾನು ಹೀಗೆ ಸೇವೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ ಎಂದರೆ ಮುಗಿಯಿತು. ಪರಿಶ್ರಮ ತುಂಬಾ ಇದೆ. ನಾವು ಗಾಡ್ಲಿ ಸರ್ವೆಂಟ್ ಆಗಿದ್ದೇವೆ. ನಾವು ಸಂದೇಶ ಕೊಡಲೇಬೇಕು. ಇದರಲ್ಲಿ ಗುಪ್ತ ಪರಿಶ್ರಮ ತುಂಬಾ ಇದೆ. ನೀವು ಯೋಗ ಮತ್ತು ಯೋಗ ಬಲದಿಂದಲೇ ನಿಮ್ಮನ್ನು ಅಲಂಕರಿಸಿಕೊಳ್ಳುತ್ತೀರಿ. ಇದರಲ್ಲಿ ಗುಪ್ತವಾಗಿ ವಿಚಾರ ಸಾಗರ ಮಂಥನ ಮಾಡಿದರೆ ಆಗ ನಶೆ ಏರುತ್ತದೆ. ಇದು ಕೂಡ ಸೇವೆಯನ್ನೇ ಮಾಡುತ್ತದೆ. ಹೀಗೆ ಪ್ರೀತಿಯಿಂದ ತಿಳಿಸಬೇಕು. ಬೇಹದ್ದಿನ ತಂದೆಯ ಆಸ್ತಿಯು ಪ್ರತಿ ಕಲ್ಪವು ಭಾರತವಾಸಿಗಳಿಗೆ ಸಿಗುತ್ತದೆ. 5,000 ವರ್ಷಗಳ ಹಿಂದೆ ಇವರ ರಾಜ್ಯವಿತ್ತಲ್ಲವೇ? ಈಗ ವೈಶಾಲಯ ಎಂದು ಹೇಳಲಾಗುತ್ತದೆ. ಸತ್ಯಯುಗವು ಶಿವಾಲಯವಾಗಿದೆ. ಅದೇ ಶಿವಬಾಬಾರವರ ಸ್ಥಾಪನೆಯಾಗಿದೆ. ಇದು ರಾವಣನ ಸ್ಥಾಪನೆಯಾಗಿದೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ಆದರೆ ಮಂಗನ ಬುದ್ಧಿಯವರು ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಗಾಯನವೂ ಇದೆ. ಮಂಗಗಳ ಮುಂದೆ ರತ್ನಗಳನ್ನಿಟ್ಟರೆ ಅವು ಕಲ್ಲು ಎಂದು ತಿಳಿದು ಎಸೆದು ಬಿಡುತ್ತವೆ. ರಾಮಾಯಣದಲ್ಲಿಯೂ ಮಂಗಗಳ ಸೈನ್ಯದ ವರ್ಣನೆ ಇದೆ. ಇದು ಮಂಗಗಳ ಸೈನ್ಯವಲ್ಲವೇ? ರಾಮನು ಮಂಗಗಳ ಸೈನ್ಯವನ್ನು ತೆಗೆದುಕೊಂಡನು ಎಂದು ತೋರಿಸುತ್ತಾರೆ. ರಾವಣನು ಮಂಗಗಳನ್ನಾಗಿ ಮಾಡಿದನು. ರಾಮನು ಪುನಃ ಆ ಸೈನ್ಯವನ್ನು ಯೋಗ್ಯರನ್ನಾಗಿ ಮಾಡಿ ರಾವಣನ ಮೇಲೆ ವಿಜಯ ಸಾಧಿಸುವಂತೆ ಮಾಡುತ್ತಾನೆ. ಇವು ತುಂಬಾ ಅರ್ಥ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಮಕ್ಕಳು ಅನುಭವ ಮಾಡುತ್ತಾರೆ, ನಿಜವಾಗಿಯೂ ನಾವು ಏನಾಗಿದ್ದೆವು ಎಂದು. ಈಗ ತಂದೆ ಬಂದಿರುವುದು ತಮ್ಮ ಸಮಾನರನ್ನಾಗಿ ಮಾಡಲು. ಮುಖ್ಯ ವಿಷಯವೆಂದರೆ ದೇಹಿ ಅಭಿಮಾನಿಯಾಗುವುದು. ದೇಹಿ ಅಭಿಮಾನಿಯಾಗಿ ವಿಚಾರ ಮಾಡಬೇಕಾಗುತ್ತದೆ. ಇಂದು ನಾವು ಇಂತಹ ಪ್ರೈಮ್ ಮಿನಿಸ್ಟರ್ಗೆ ತಿಳಿಸಬೇಕು. ಅವರಿಗೆ ದೃಷ್ಟಿ ಕೊಟ್ಟರೆ ಸಾಕ್ಷಾತ್ಕಾರವೂ ಆಗಬಹುದು. ನೀವು ದೃಷ್ಟಿ ಕೊಡಬಹುದು. ಒಂದು ವೇಳೆ ದೇಹಿ ಅಭಿಮಾನಿಯಾಗಿದ್ದರೆ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತದೆ. ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ, ಆಗ ಬ್ಯಾಟ್ರಿ ಚಾರ್ಜ್ ಆಗಲು ಸಾಧ್ಯ. ಬಡವರು ತಕ್ಷಣ ತಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳುತ್ತಾರೆ, ಏಕೆಂದರೆ ಅವರು ತಂದೆಯನ್ನು ತುಂಬಾ ನೆನಪು ಮಾಡುತ್ತಾರೆ. ಯಾರಲ್ಲಿ ಜ್ಞಾನ ತುಂಬಾ ಚೆನ್ನಾಗಿದೆ ಆದರೆ ಯೋಗ ಕಡಿಮೆ ಇದೆಯೋ ಅವರ ಬ್ಯಾಟ್ರಿ ಚಾರ್ಜ್ ಆಗಲು ಸಾಧ್ಯವಿಲ್ಲ.
ಏಕೆಂದರೆ ಅವರಿಗೆ ತಮ್ಮ ದೇಹದ ಅರಿವು ಹೆಚ್ಚಾಗಿರುತ್ತದೆ, ಯೋಗವೇನೂ ಇರುವುದಿಲ್ಲ. ಆದ್ದರಿಂದ ಜ್ಞಾನದ ಬಾಣದಲ್ಲಿ ಹರಿತವಿರುವುದಿಲ್ಲ. ಖಡ್ಗಕ್ಕೂ ಹರಿತವನ್ನು ಹಾಕಲಾಗುತ್ತದೆ. ಅದೇ ಖಡ್ಗ ನೋಡಿ 10 ರೂಪಾಯಿಯದ್ದು ಇರುತ್ತದೆ, ಅದೇ ಖಡ್ಗ 500 ರೂಪಾಯಿಯದ್ದು ಇರುತ್ತದೆ. ಗುರು ಗೋವಿಂದ್ ಸಿಂಗ್ ಅವರ ಖಡ್ಗದ ಬಗ್ಗೆ ಎಷ್ಟು ಗಾಯನವಿದೆ. ಇದರಲ್ಲಿ ಯಾವುದೇ ಹಿಂಸೆಯ ಮಾತಲ್ಲ, ಇದು ಯೋಗ ಬಲದ ಖಡ್ಗವಾಗಿದೆ. ಆ ಹರಿತ ಬೇಕು, ಹಿಂಸೆಯ ಮಾತಲ್ಲ. ದೇವತೆಗಳು ಡಬಲ್ ಅಹಿಂಸಕರಾಗಿದ್ದಾರೆ, ಅವರೇ ಈಗ ಪುನಃ ಡಬಲ್ ಹಿಂಸಕರಾಗಿದ್ದಾರೆ. ಇಂದು ಡಬಲ್ ಹಿಂಸಕರು, ನಾಳೆ ಡಬಲ್ ಅಹಿಂಸಕರು. ಇಂದು ಭಾರತ ಹೀಗಿದೆ, ನಾಳೆ ಹಾಗೇ ಆಗುತ್ತದೆ. ಇಂದು ರಾವಣನ ರಾಜ್ಯ, ನಾಳೆ ರಾಮರಾಜ್ಯ. ಹಾಗಾದರೆ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು. ನಿನ್ನೆ ನಾವು ರಾವಣನ ರಾಜ್ಯದಲ್ಲಿದ್ದಾಗ ತುಂಬಾ ತೊಂದರೆಯಲ್ಲಿದ್ದೆವು. ಇಂದು ನಾವು ಪರಮಪಿತ ಪರಮಾತ್ಮನ ಜೊತೆಗಿದ್ದೇವೆ. ನೀವು ಈಶ್ವರೀಯ ಪರಿವಾರದವರಲ್ಲವೇ? ಸತ್ಯಯುಗದಲ್ಲಿ ನಿಮಗೆ ಈಶ್ವರೀಯ ಪರಿವಾರ ಎಂದು ಹೇಳುವುದಿಲ್ಲ, ಅಲ್ಲಿ ದೈವಿ ಪರಿವಾರವಿರುತ್ತದೆ. ಇಂದು ಈಶ್ವರೀಯ ಪರಿವಾರವಾಗಿದೆ. ಬಾಬಾ ನಮಗೆ ಓದಿಸುತ್ತಿದ್ದಾರೆ, ತಂದೆಯ ಎಷ್ಟು ಪ್ರೀತಿ ಸಿಗುತ್ತಿದೆ. ಅರ್ಧ ಕಲ್ಪ ರಾವಣನ ಪ್ರೀತಿ ಸಿಕ್ಕಿದ್ದರಿಂದ ಮಂಗಗಳಾಗಿ ಬಿಟ್ಟಿದ್ದೀರಿ. ಈಗ ಬೇಹದ್ದಿನ ತಂದೆಯ ಪ್ರೀತಿ ಸಿಗುವುದರಿಂದ ನೀವು ದೇವತೆಗಳಾಗುತ್ತೀರಿ. ಇದು 5,000 ವರ್ಷಗಳ ಮಾತಾಗಿದೆ. ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿದ್ದಾರೆ. ಇವರೂ ಕೂಡ ನಿಮ್ಮಂತೆಯೇ ಪೂಜಾರಿಯಾಗಿದ್ದರು. ಎಲ್ಲರಿಗಿಂತ ಕೊನೆಯ ನಂಬರ್ನ ವೃಕ್ಷದಲ್ಲಿ ನಿಂತಿದ್ದಾರೆ. ಯೋಗ ಬಲವಿದ್ದರೆ ಯಾರಿಗಾದರೂ ತಿಳಿಸಿದಾಗ ಬಾಣ ತಗಲುತ್ತದೆ. ಯೋಗ ಬಲವಿಲ್ಲದಿದ್ದರೆ ಯಾರ ಬುದ್ಧಿಯೂ ಸ್ಥಿರವಾಗುವುದಿಲ್ಲ. ಯೋಗ ಬಲ ಚೆನ್ನಾಗಿದ್ದರೆ ಹರಿತವಿರುತ್ತದೆ. ಭಕ್ತಿ ಮಾರ್ಗದ ಶಾಸ್ತ್ರಗಳಿಂದ ನನ್ನ ಪ್ರಾಪ್ತಿಯಾಗಲು ಸಾಧ್ಯವಿಲ್ಲ, ಬದಲಾಗಿ ಸಂಪೂರ್ಣ ದುರ್ಗತಿಯನ್ನೇ ಹೊಂದುತ್ತಾರೆ ಎಂದು ತಂದೆ ತಿಳಿಸಿದ್ದಾರೆ. ಸತ್ಯಯುಗದಲ್ಲಿ ನಿಮಗೆ ಎಷ್ಟು ಅಪಾರ ಸುಖವಿರುತ್ತದೆ, ಎಷ್ಟು ಹಣವಿರುತ್ತದೆ. ನಂತರ ದೇವಸ್ಥಾನಗಳಲ್ಲಿಯೂ ಅಷ್ಟು ಅಪಾರ ಸಂಪತ್ತಿತ್ತು, ಅದನ್ನು ಬಂದು ಲೂಟಿ ಮಾಡಿದರು. ದೇವಸ್ಥಾನಗಳು ಇನ್ನೂ ಇರುತ್ತವಲ್ಲವೇ? ಪ್ರಜೆಗಳು ಸಹ ತುಂಬಾ ಶ್ರೀಮಂತರಾಗಿರುತ್ತಾರೆ. ಪ್ರಜೆಗಳಿಂದ ರಾಜರು ಸಾಲ ಪಡೆಯುತ್ತಾರೆ. ಇದು ತುಂಬಾ ಗಲೀಜು ಪ್ರಪಂಚವಾಗಿದೆ. ಎಲ್ಲಕ್ಕಿಂತ ಗಲೀಜು ಪ್ರದೇಶ ಕಲ್ಕತ್ತಾ. ಯಾರು ಶ್ರೀಮಂತರಿದ್ದಾರೋ ಅವರು ಸ್ತ್ರೀಯರಿಗೆ ಬೇರೆ ಮನೆ ಮಾಡಿ ಕೊಡುತ್ತಾರೆ, ಮನೆಯವರಿಗೆ ಏನನ್ನೂ ಕೊಡುವುದಿಲ್ಲ. ಆದ್ದರಿಂದಲೇ ಇದರ ಹೆಸರು ವೈಶ್ಯಾಲಯ ಎಂದಾಗಿದೆ. ಇದನ್ನು ಬದಲಾಯಿಸಲು ಮಕ್ಕಳಾದ ನೀವು ಪರಿಶ್ರಮ ಪಡಬೇಕು. ಯಾರು ಮಾಡುತ್ತಾರೋ ಅವರು ಪಡೆಯುತ್ತಾರೆ. ದೇಹಾಭಿಮಾನ ಬಂತೆಂದರೆ ಕೆಳಗೆ ಬಿದ್ದರು ಎಂದೇ ಅರ್ಥ. ಮನ್ಮನಾಭವದ ಅರ್ಥವು ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಕೇವಲ ಕಂಠಪಾಠ ಮಾಡಿಕೊಳ್ಳುತ್ತಾರೆ. ತಿಳಿಸಲು ಅವರಲ್ಲಿ ಜ್ಞಾನವಿರಲು ಸಾಧ್ಯವಿಲ್ಲ. ಬ್ರಾಹ್ಮಣರಾದ ನಿಮ್ಮನ್ನು ಹೊರತುಪಡಿಸಿ ಯಾವುದೇ ಮಠ ಪಂಥದವರು ದೇವತೆಗಳಾಗಲು ಸಾಧ್ಯವಿಲ್ಲ. ಮೊದಲು ಬ್ರಾಹ್ಮಣರಾಗದೆ ದೇವತೆಗಳಾಗುವುದು ಹೇಗೆ? ಯಾರು ಕಲ್ಪದ ಹಿಂದೆ ಆಗಿದ್ದರೋ ಅವರೇ ಆಗುತ್ತಾರೆ. ಸಮಯ ಹಿಡಿಯುತ್ತದೆ. ವೃಕ್ಷವು ದೊಡ್ಡದಾದಂತೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ವೃಕ್ಷವು ಎಷ್ಟು ಹಳೆಯದಾಗಿದೆ. ಈಗ ಪುನಃ ಹೊಸ ಕಸಿ ನೆಡಲಾಗುತ್ತಿದೆ. ಬ್ರಾಹ್ಮಣರಾಗುತ್ತಾರೆ. ಇರುವೆ ಮಾರ್ಗದಿಂದ ವಿಹಂಗಮ ಮಾರ್ಗವಾಗುತ್ತದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ. ಎಲ್ಲರಿಗೂ ಪುರುಷಾರ್ಥ ಮಾಡಿಸಬೇಕು, ಹಳ್ಳಿಗಳ ಸೇವೆಯನ್ನು ಮಾಡಬೇಕು. ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ 84 ಜನ್ಮಗಳ ಚಕ್ರವಿದೆ. ನೀವು ಬ್ರಾಹ್ಮಣರೇ ಪುನಃ ದೇವತೆ ಮತ್ತು ಕ್ಷತ್ರಿಯ ಮನೆತನದವರಾಗುತ್ತೀರಿ. ಸೂರ್ಯವಂಶಿ ಚಂದ್ರವಂಶಿ ಎಂಬ ಪದದ ಅರ್ಥವು ಯಾರಿಗೂ ಗೊತ್ತಿಲ್ಲ. ಪರಿಶ್ರಮ ಪಟ್ಟು ತಿಳಿಸಲಾಗುತ್ತದೆ. ಆದರೂ ಅರ್ಥವಾಗದಿದ್ದರೆ ಈಗ ಇನ್ನೂ ಸಮಯ ಬಂದಿಲ್ಲ ಎಂದು ತಿಳಿಯಬೇಕು. ಆದರೂ ಬರುತ್ತಾರಲ್ಲವೇ? ಪ್ರಜಾಪಿತ ಬ್ರಹ್ಮರವರ ಈ ಮಕ್ಕಳ ಹೆಸರು ಹೊರಗಡೆ ಹೀಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಒಳಗೆ ಬಂದು ನೋಡಿದಾಗ ಇವರು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇದು ಮನುಷ್ಯ ಮಾತ್ರರ ಚಾರಿತ್ರ್ಯವನ್ನು ಸುಧಾರಿಸುವ ದಾರಿಯಾಗಿದೆ. ದೇವತೆಗಳ ಚಾರಿತ್ರ್ಯ ನೋಡಿ ಎಷ್ಟು ಚೆನ್ನಾಗಿದೆ. ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರಲ್ಲವೇ? ಕಾಮವಿಕಾರವು ಮಹಾಶತ್ರುವಾಗಿದೆ ಎಂದು ತಂದೆ ಹೇಳುತ್ತಾರೆ. ಈ 5 ಭೂತಗಳ ಕಾರಣದಿಂದಲೇ
ನಿಮ್ಮ ಚಾರಿತ್ರ್ಯ ಕೆಟ್ಟು ಹೋಗಿದೆ. ತಿಳಿಸುವ ಸಮಯದಲ್ಲಿ ಚೆನ್ನಾಗಿ ಕೇಳುತ್ತಾರೆ, ನಂತರ ಹೊರಗೆ ಹೋದ ಕೂಡಲೇ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಅದಕ್ಕೆ ಹೇಳಲಾಗುತ್ತದೆ, 100 ಬಾರಿ ಶೃಂಗಾರ ಮಾಡಿದರೂ ಆರಂಭದಲ್ಲಿ ಬಾಬಾ ತಿಳಿಸುತ್ತಿದ್ದರು, ಇದು ಬಾಬಾ ಬೈಯುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ಡಾಗ್ ಈಸ್ ಇನ್ ದ ಮೇಂಜರ್ ಎಂದು ಹೇಳುತ್ತಿದ್ದರು. ಅಮೃತವನ್ನೂ ಸಹ ಕುಡಿಯುವುದಿಲ್ಲ. ಅವರು ಬೇರೆಯವರಿಗೂ ಕುಡಿಯಲು ಬಿಡುವುದಿಲ್ಲ. ಇದು ತಂದೆಯ ತಿಳುವಳಿಕೆಯಾಗಿದೆ. ಬೈಯುವ ಮಾತೇ ಇಲ್ಲ. ದೈವಿ ನಡವಳಿಕೆಯನ್ನು ಇಟ್ಟುಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ. ನಾಯಿಗಳಂತೆ ಏಕೆ ಬೊಗಳುತ್ತೀರಿ? ಸ್ವರ್ಗದಲ್ಲಿ ಕೋಪವಿರುವುದೇ ಇಲ್ಲ. ತಂದೆ ತಿಳಿಸಲೇಬೇಕಲ್ಲವೇ? ತಂದೆ ಎದುರಿಗೆ ಏನನ್ನೇ ತಿಳಿಸಿದರು ಯಾರಿಗೂ ಎಂದಿಗೂ ಕೋಪ ಬರುತ್ತಿರಲಿಲ್ಲ. ಬಾಬಾ ತುಂಬಾ ಸೂಕ್ಷ್ಮವಾಗಿ ತಿಳಿಸುತ್ತಿದ್ದರು. ಡ್ರಾಮಾವು ನಿಯಮದಂತೆ ನಡೆಯುತ್ತಿರುತ್ತದೆ. ಡ್ರಾಮಾದಲ್ಲಿ ಯಾವುದೇ ತಪ್ಪಿಲ್ಲ. ಇದು ಅನಾದಿ ಅವಿನಾಶಿ ಡ್ರಾಮಾವಾಗಿದೆ. ಈಗ ನಡೆಯುತ್ತಿರುವ ಪ್ರತಿಯೊಂದು ದೃಶ್ಯವು ಪುನಃ 5000 ವರ್ಷಗಳ ನಂತರ ನಡೆಯುತ್ತದೆ. ಅನೇಕರು ಕೇಳುತ್ತಾರೆ, ಇದು ಹೇಗೆ ಸಾಧ್ಯ? ಬೆಟ್ಟ ಕುಸಿದು ಬಿದ್ದರೆ ಪುನಃ ತಾನಾಗಿಯೇ ಹೇಗೆ ನಿರ್ಮಾಣವಾಗುತ್ತದೆ? ಅರೆ, ನೀವು ನಾಟಕದಲ್ಲಿ ನೋಡಿ, ಅರಮನೆ ನಾಶವಾದರೂ ಪುನಃ ನಾಟಕ ರಿಪೀಟ್ ಆದಾಗ ಅದು ನಿರ್ಮಾಣವಾಗಿರುವುದನ್ನು ನೋಡುತ್ತೀರಲ್ಲವೇ? ಇದು ಕೂಡ ಅನಾದಿ ಡ್ರಾಮಾ, ಮಾಡಿಸಲ್ಪಟ್ಟ ಆಟವಾಗಿದೆ. ಇದು ಹುಬಹು ಪುನರಾವರ್ತನೆಯಾಗುತ್ತಿರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ದೊಡ್ಡ ಬುದ್ಧಿ ಬೇಕು. ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳುವುದು ತುಂಬಾ ಕಷ್ಟ. ಇದು ಪ್ರಪಂಚದ ಇತಿಹಾಸ, ಭೂಗೋಳ ಅಲ್ಲವೇ? ರಾಮರಾಜ್ಯದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು. ಇವರದೇ ಪೂಜೆ ನಡೆಯುತ್ತಿತ್ತು. ನೀವೇ ಪೂಜ್ಯರು ಮತ್ತು ಪೂಜಾರಿಗಳಾಗುತ್ತೀರಿ ಎಂದು ತಂದೆ ತಿಳಿಸಿದ್ದಾರೆ. ಹಂಸೋ ಎನ್ನುವುದರ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ. ನಾವು ದೇವತೆ, ನಾವೇ ಕ್ಷತ್ರಿಯ. ಇದು ಒಂದು ಆಟವಾಗಿದೆ. ಇವುಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ಅನ್ಯರಿಗೆ ತಿಳಿಸಲು ಪ್ರಯತ್ನಿಸಬೇಕು. ಕೆಲಸ ಕಾರ್ಯಗಳನ್ನು ಬಿಡಿ ಎಂದು ಬಾಬಾ ಹೇಳುವುದಿಲ್ಲ. ಆ ರೀತಿ ಅಲ್ಲ, ಕೇವಲ ಸತೋಪ್ರಧಾನರಾಗಬೇಕು. ವಿಶ್ವದ ಇತಿಹಾಸ ಮತ್ತು ಭೂಗೋಳದ ರಹಸ್ಯವನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಿರಿ. ಮುಖ್ಯ ವಿಷಯವೆಂದರೆ ಮನ್ಮನಾಭವ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಆಗ ಸತೋಪ್ರಧಾನರಾಗುತ್ತೀರಿ. ಇದು 5000 ವರ್ಷಗಳ ಚಕ್ರವಾಗಿದ್ದು ಇದು ತಿರುಗುತ್ತಲೇ ಇರುತ್ತದೆ. ನೆನಪಿನ ಯಾತ್ರೆಯೇ ನಂಬರ್ 1 ಆಗಿದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ದಿವ್ಯ ನಕ್ಷತ್ರ ಭವ. ನಿಮ್ಮ ದಿವ್ಯ ನಕ್ಷತ್ರವು ಸದಾ ಹೊಳೆಯುತ್ತಿರುವುದು ಕಂಡು ಬಂದರೆ ಆ ನಕ್ಷತ್ರದ ಹೊಳಪು ಎಲ್ಲರನ್ನು ತನ್ನತ್ತ ಮತ್ತು ತಂದೆಯತ್ತ ಸ್ವತಃವಾಗಿ ಆಕರ್ಷಿಸುತ್ತದೆ. ಆದ್ದರಿಂದ ಸದಾ ಆಧ್ಯಾತ್ಮಿಕ ಸ್ವರೂಪದ ನಕ್ಷತ್ರವು ಹೊಳೆಯುತ್ತಿದೆ ಎಂದು ಅನುಭವ ಮಾಡಿ. ಹೊಳಪಿನ ಕೊರತೆಗೆ ಕಾರಣವೆಂದರೆ ಅಟೆನ್ಷನ್ನಿನ ಕೊರತೆ. ಪ್ರತಿದಿನ ಅಮೃತ ವೇಳೆ ಇಡೀ ದಿನಕ್ಕಾಗಿ ಅಟೆನ್ಷನ್ ಇಟ್ಟುಕೊಳ್ಳಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.